ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಅಕ್ರಮವಾಗಿ ಬಾರ್ಡರ್ನ ಕ್ರಾಸ್ ಮಾಡಿ ಬಾಂಗ್ಲಾದೇಶದವರು ಬೆಂಗಳೂರಿಗೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾದನಾಯಕನಹಳ್ಳಿ ಆಗಿರ್ಬೋದು, ಕೆ ಆರ್ ಪುರಂ ಆಗಿರ್ಬೋದು, ವಿವಿಧ ಭಾಗಗಳಲ್ಲಿ ಸ್ವಲ್ಪ ಸ್ವಲ್ಪ ಜನ ಗುಡಿಸಲುಗಳನ್ನ ಮಾಡ್ಕೊಂಡಿರುವಂಥದ್ದು. ಸಿದ್ಧ ನಾವೀಗ ಅದೇ ಸ್ಪಾಟ್ನಲ್ಲಿದ್ದೀವಿ. ನಿಮಗೆ ನಾನು ದೃಶ್ಯದ ಮುಖಾಂತರ ತೋರಿಸ್ತೀನಿ, ಆ ಗೋಡಾವನ್ಗಳನ್ನ ತೋರಿಸ್ತೀನಿ. ಕೆಲವು ಗಂಟೆಗಳ ಒಳಗೆ ಇವರು ಇಲ್ಲಿಂದ ಪರಾರಿಯಾಗಿರುವಂಥದ್ದು. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈ ಗೋಡಾವನ್ ಏನಿದೆ, ಇಲ್ಲೆಲ್ಲ ಅವರು ಬಂದು ವಾಸವಿರ್ತಾರೆ. ಅದಲ್ಲದೆ ಅಂದರೆ ಕೇವಲ ಬಾಂಗ್ಲಾದವರು ಮಾತ್ರ ಇಲ್ಲಿ ಬರೋದಿಲ್ಲ, ಉತ್ತರ ಭಾರತದಿಂದ ಅವರು ಜನ ಕೂಡ ಇಲ್ಲಿ ಬಂದಿರ್ತಾರೆ. ಆದರೆ ಅವರು ಹೇಳುವಂಥದ್ದು ನಾವು ಡೆಲ್ಲಿಯವರು, ಆಸಾಂನವರು, ಒಡಿಸ್ಸಾನವರು ಅಂತ. ಆದರೆ ಅವರೆಲ್ಲರೂ ಕೂಡ ಮೂಲತಃ ಬಾಂಗ್ಲಾದೇಶದವರು. ಜೊತೆಗೆ ಅವ್ರ ಜೊತೆಗೂ ಕೂಡ ಮತ್ತೆ ಬೇರೆ ಭಾಗದಿಂದ ಅಂದರೆ ದೆಹಲಿ ಕಡೆಯಿಂದನೂ ಕೂಡ ಕೆಲ ಜನರು ಬಂದಿರ್ತಾರೆ. ಬೇರೆ ಬೇರೆ ಬಿಡಿ ಭಾಗಗಳಲ್ಲಿ ಗುಡಿಸಲುಗಳನ್ನ ಮಾಡ್ಕೊಂಡಿರ್ತಾರೆ. ತಾವು ದೃಶ್ಯಗಳಲ್ಲಿ ಆ ಗುಡಿಸಲುಗಳನ್ನ ನೋಡ್ತಾ ಇರ್ಬೋದು. ಅಲ್ಲಿರುವಂತಹ ಎಲ್ಲ ಒಂದು ಪರಿಸ್ಥಿತಿ ಯಾವ ಥರ ಇತ್ತು ಅನ್ನುವಂಥದ್ದು ನಾವು ಯಾವಾಗ ಸ್ಟಿಂಗ್ ಮಾಡ್ತೀವಿ ಆ ಮುಖೇನ ಇಲ್ಲಿಂದ ಅವರು ಪರಾರಿಯಾಗಿರುವಂತಹ ದೃಶ್ಯಗಳನ್ನ ತಾವು ಈಗ ನೋಡ್ತಾ ಇರ್ಬೋದು. ಖಾಲಿ ಗುಡಿಸಲು ಇಲ್ಲಿ ಇದ್ದಾವೆ. ಜೊತೆಗೆ ನಾವು ಇಲ್ಲಿ ಅವ್ರನ್ನ ಕೇಳ್ತೀವಿ, ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನ ಕೇಳ್ತೀವಿ. ಅವರ ಸಹಚರರನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತೀವಿ. ಆ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು, ಇಲ್ಲಿ ಬಾಂಗ್ಲಾದವರು ಇದ್ದಾರೆ, ದೆಹಲಿಯವರು ಇದ್ದಾರೆ, ಒಡಿಸ್ಸಾನವರು ಇದ್ದಾರೆ, ನಾವು ಬಂದು 1 ವರ್ಷ ಆಯಿತು, 2 ವರ್ಷ ಆಯಿತು ಅನ್ನೋಂಥದ್ದನ್ನ ಹೇಳ್ತಾರೆ. ಬಳಿಕ ಆಧಾರ್ ಕಾರ್ಡನ್ನ ಕೂಡ ಅವ್ರು ತೋರಿಸ್ತಾರೆ. ನಾವು ದೆಹಲಿಯವರು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಆದರೆ ಮೂಲತಃ ಬಾಂಗ್ಲಾದೇಶದವರು ಕೂಡ ಇಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ನಾವು ಯಾವಾಗ ವರದಿಯನ್ನು ಮಾಡ್ತೀವಿ ಆ ಕ್ಷಣವೇ ಇಲ್ಲಿಂದ ಅವರು ಪರಾರಿಯಾಗಿರುವಂಥದ್ದು. ಯಾರೋ ಕೂಡ ಒಬ್ಬರು ಮೀಡಿಯೇಟರ್ ಅಂದರೆ ಕಾಂಟ್ರಾಕ್ಟರ್ ಅಲ್ಲಿಂದ ಜನರನ್ನ ಕರೆಸ್ತಾರೆ. ಅವರಿಗೆ ಪೇಮೆಂಟನ್ನ ಕೊಟ್ಟು ಅಲ್ಲಿಂದ ಅವ್ರನ್ನ ಇಲ್ಲಿ ಕರೆಸಿ ಕೆಲಸ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಬಳಿಕ ಅವ್ರನ್ನ ಯಾವುದು ಕಾರಣಕ್ಕಾಗಿ ಉಪಯೋಗ ಮಾಡ್ಕೋತಾರೋ ಗೊತ್ತಿಲ್ಲ. ಇಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕಿಂಗು ಅವ್ರನ್ನ ಬಳಕೆ ಮಾಡ್ಕೊಳ್ಳಲಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಸದ್ಯ ನಾವೇನು ವರದಿ ಮಾಡ್ತೀವಿ ಆ ಸಮಯದಲ್ಲಿ ಇಲ್ಲಿಂದ ಆ ಜನರು ಪರಾರಿಯಾಗಿರುವಂಥದ್ದು. ರಂಜಿತ್, ನಿಜಕ್ಕೂ ಕೂಡ ಓರ್ವ ವ್ಯಕ್ತಿ ಅಂದರೆ ನಾವು ಸ್ಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಹೇಳ್ತಾನೆ 2,000ಕ್ಕೂ ಅಧಿಕ ಜನ ಇಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿರ್ತಾನೆ. ಹಾಗಾದರೆ ಅಷ್ಟು ಜನ ಬಾರ್ಡರ್ ಕ್ರಾಸ್ ಮಾಡಿ ಬಂದರೆ ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಜೊತೆಗೆ ನಮ್ಮ ವರದಿ ಯಾವಾಗ ಆಗುತ್ತೆ, ಇಂಪ್ಯಾಕ್ಟ್ ಯಾವಾಗ ಆಗುತ್ತೆ, ಇಲ್ಲಿದ್ದಂತಹ ಜನ ಎಲ್ಲಿಗೆ ಹೋದರು, ಜೊತೆಗೆ ಅದನ್ನ ಮಾನಿಟರ್ ಮಾಡ್ತಿರೋದು ಯಾರು, ಅದಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಜನ ಬರ್ತಾರಂದರೆ ಅವರಿಗೆ ಇಲ್ಲಿ ಕೆಲಸ ಕೊಡುವಂಥದ್ದು ಹೇಗೆ, ಜೊತೆಗೆ ಅವರ ಆಧಾರ್ ಕಾರ್ಡನ್ನು ಇಂತಿಷ್ಟು ವರ್ಷ ಆದಮೇಲೆ ಬದಲಾವಣೆ ಮಾಡುವಂಥ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಅಲ್ಲಿ ಎಲ್ಲೋ ಒಂದು ಕಡೆ ಗೋಲ್ಮಾಲ್ ಆಗ್ತದೆ. ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ಕೆಲ ಹಿರಿಯ ಅಧಿಕಾರಿಗಳು ಮಾಡಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹ ಕೂಡ. ಜೊತೆಗೆ ಸ್ಥಳೀಯರು ಹೇಳುವಂಥದ್ದು ಇಲ್ಲಿ ಸುಮಾರು ವರ್ಷಗಳಿಂದ ಈ ಗೋಡಾವನ್ಗಳಿದ್ದಾವೆ ಅನ್ನುವಂಥದ್ದನ್ನ ಹೇಳ್ತಾರೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ತೋರಿಸ್ತಾರೆ. ಸುತ್ತಮುತ್ತ ನೀವು ನೋಡಿದ್ರೆ ಚಿಕ್ಕ ಚಿಕ್ಕ ಗುಡಿಸಲುಗಳು, ಮನೆಗಳನ್ನ ಅವರು ಮಾಡ್ಕೊಂಡಿರುವಂಥದ್ದು. ಇಲ್ಲೆಲ್ಲವೂ ಕೂಡ ಆ ರೀತಿಯಾದಂಥ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇವರು ನಿಜಕ್ಕೂ ಕೂಡ ಕೂಲಿ ಕಾರ್ಮಿಕರೇ ಆಗಿದ್ದಿದ್ದೇ ಆದಲ್ಲಿ ಬೇರೆ ದೇಶದವರೇ ಇಲ್ಲಿ ಹೆಂಗೆ ಬಂದಿರ್ತಾರೆ ಅನ್ನುವಂಥದ್ದು. ಬೇರೆ ರಾಜ್ಯದಿಂದ ಬಂದಂಥವರು ಅವರು ಹೇಳುವಂಥದ್ದು ನಾವು ಬಿಹಾರ, ನಾವು ಅಸ್ಸಾಂ, ನಾವು ದೆಹಲಿ ಅನ್ನುವಂಥದ್ದು. ಆದರೆ ಮೂಲತಃ ಬಾಂಗ್ಲಾದೇಶದವರು, ಅವರು ಬಾಂಗ್ಲಾದೇಶದವರು ಅಂತ ಇಲ್ಲಿ ಅವರೇ ಕೆಲವರು ಅಂದರೆ ಯಾರು ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೇಳಿದಾಗ ಅವರು ಕೂಡ ಅವರ ಬಾಯಿಂದನೇ ಹೇಳಿರುವಂಥದ್ದು. ಆ ದೃಶ್ಯಗಳನ್ನು ನಾವು ಸೆರೆ ಹಿಡಿದಿರ್ತೀವಿ. ಯಾವಾಗ ವರದಿ ಮಾಡ್ತೀವಿ ಅದಾದ ಬಳಿಕ ಇಲ್ಲಿಂದ ಅವರು ಪರಾರಿಯಾಗಿರುವಂಥದ್ದು. ಇಬ್ಬರು ಮೀಡಿಯೇಟರ್ಗಳು ಕೂಡ ಇಲ್ಲಿ ಇರುವಂಥದ್ದು. ಅವರು ಈ ಜನರನ್ನು ಅಲ್ಲಿಂದ ಇಲ್ಲಿ ಕೆಲಸಕ್ಕಂತ ಕರೆಸ್ತಾರೆ. ಹಣಗಳನ್ನು ಕೊಟ್ಟು ಬಾರ್ಡರ್ನ ಕ್ರಾಸ್ ಮಾಡಿ ಈ ಜನ ಇಲ್ಲಿ ಬಂದು ಅಲ್ಲಿಯ ಕಷ್ಟವನ್ನು ನೀಗಿಸ್ಕೊಂಡು ಜೀವನ ಮಾಡೋಕ್ಕಾಗದೆ ಇಲ್ಲಿ ಬಂದು ಜೀವನವನ್ನು ಸಾಗಿಸ್ತಾ ಇರುವಂಥದ್ದು. ಆದರೆ ಇಲ್ಲಿ ಬಂದ ನಂತರ ಮುಂದೆ ಆಗುವಂಥ ಪ್ರಕ್ರಿಯೆಗಳು ಏನೇನಾಗ್ತವೆ ಅಂದರೆ ಇಲ್ಲಿ ಬಂದ ನಂತರ ಅವ್ರು ಕೆಲಸ ಮಾಡ್ತಾರೆ, ಅವರು ಸಂಬಳ ಪಡಿತಾರೆ, ಆಯಿತು. ಬಟ್ ಇಲ್ಲಿಯ ದಾಖಲೆಗಳನ್ನ ಯಾಕೆ ಮಾಡ್ಕೋತಾರೆ, ಅದನ್ನು ಹೆಂಗೆ ಮಾಡ್ತಾರೆ ಅನ್ನೋದೇ ಈಗ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ನಾವು ಸ್ಟಿಂಗ್ ಮಾಡುವಂಥ ಆ ಒಂದು ಪ್ರಸಂಗದಲ್ಲಿ ನಾವಿಲ್ಲಿಯ ಸ್ಥಳೀಯರನ್ನ ಕೇಳಿದಾಗ, ಜೊತೆಗೆ ಬೇರೆ ರಾಜ್ಯದವರು ಇಲ್ಲಿ ಯಾರು ಬಂದು ಉಳ್ಕೊಂಡಿದ್ದಾರೆ ಕೂಲಿ ಕಾರ್ಮಿಕರು ಅವ್ರನ್ನ ಕೇಳಿದಾಗ ಪೊಲೀಸರು ಕೂಡ ಬಂದಿದ್ರು ಸರ್, ಪೊಲೀಸರು ಕೂಡ ಕೇಳಿದ್ರು ಸರ್ ಅಂತಾರೆ. ಹಾಗಾದರೆ ಪೊಲೀಸರು ಬಂದು ಇಲ್ಲಿ ಅಂದರೆ ನಮ್ಮ ವರದಿಯ ಬಳಿಕ ಅವರು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಕ್ರಮ ಏನಾಯಿತು ಅನ್ನುವಂಥದ್ದು ಕೂಡ ಇಲ್ಲಿ ವಿಚಾರ ಮಾಡಬೇಕಾಗಿರೋ ಸಂಗತಿ ರಂಜಿತ್. ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಅಕ್ರಮವಾಗಿ ಬಾರ್ಡರ್ನ ಕ್ರಾಸ್ ಮಾಡಿ ಬಾಂಗ್ಲಾದೇಶದವರು
ಬೆಂಗಳೂರಿಗೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾದನಾಯಕನಹಳ್ಳಿ ಆಗಿರ್ಬೋದು, ಕೆ ಆರ್ ಪುರಂ ಆಗಿರ್ಬೋದು, ವಿವಿಧ ಭಾಗಗಳಲ್ಲಿ ಸ್ವಲ್ಪ ಸ್ವಲ್ಪ ಜನ ಗುಡಿಸಲುಗಳನ್ನ ಮಾಡ್ಕೊಂಡಿರುವಂಥದ್ದು. ಸಿದ್ಧ ನಾವೀಗ ಅದೇ ಸ್ಪಾಟ್ನಲ್ಲಿದ್ದೀವಿ. ನಿಮಗೆ ನಾನು ದೃಶ್ಯದ ಮುಖಾಂತರ ತೋರಿಸ್ತೀನಿ, ಆ ಗೋಡಾವನ್ಗಳನ್ನ ತೋರಿಸ್ತೀನಿ. ಕೆಲವು ಗಂಟೆಗಳ ಒಳಗೆ ಇವರು ಇಲ್ಲಿಂದ ಪರಾರಿಯಾಗಿರುವಂಥದ್ದು. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈ ಗೋಡಾವನ್ ಏನಿದೆ ಇಲ್ಲೆಲ್ಲ ಅವರು ಬಂದು ವಾಸವಿರ್ತಾರೆ. ಅದಲ್ಲದೆ ಅಂದರೆ ಕೇವಲ ಬಾಂಗ್ಲಾದವರು ಮಾತ್ರ ಇಲ್ಲಿ ಬರೋದಿಲ್ಲ, ಉತ್ತರ ಭಾರತದಿಂದ ಅವರು ಜನ ಕೂಡ ಇಲ್ಲಿ ಬಂದಿರ್ತಾರೆ. ಆದರೆ ಅವರು ಹೇಳುವಂಥದ್ದು ನಾವು ಡೆಲ್ಲಿಯವರು, ಆಸಾಂನವರು, ಒಡಿಸ್ಸಾನವರು ಅಂತ. ಆದರೆ ಅವರೆಲ್ಲರೂ ಕೂಡ ಮೂಲತಃ ಬಾಂಗ್ಲಾದೇಶದವರು. ಜೊತೆಗೆ ಅವ್ರ ಜೊತೆಗೂ ಕೂಡ ಮತ್ತೆ ಬೇರೆ ಭಾಗದಿಂದ ಅಂದರೆ ದೆಹಲಿ ಕಡೆಯಿಂದನೂ ಕೂಡ ಕೆಲ ಜನರು ಬಂದಿರ್ತಾರೆ. ಬೇರೆ ಬೇರೆ ಬಿಡಿ ಭಾಗಗಳಲ್ಲಿ ಗುಡಿಸಲುಗಳನ್ನ ಮಾಡ್ಕೊಂಡಿರ್ತಾರೆ. ತಾವು ದೃಶ್ಯಗಳಲ್ಲಿ ಆ ಗುಡಿಸಲುಗಳನ್ನ ನೋಡ್ತಾ ಇರ್ಬೋದು. ಅಲ್ಲಿರುವಂತಹ ಎಲ್ಲ ಒಂದು ಪರಿಸ್ಥಿತಿ ಯಾವ ಥರ ಇತ್ತು ಅನ್ನುವಂಥದ್ದು ನಾವು ಯಾವಾಗ ಸ್ಟಿಂಗ್ ಮಾಡ್ತೀವಿ ಆ ಮುಖೇನ ಇಲ್ಲಿಂದ ಅವರು ಪರಾರಿಯಾಗಿರುವಂತಹ ದೃಶ್ಯಗಳನ್ನ ತಾವು ಈಗ ನೋಡ್ತಾ ಇರ್ಬೋದು. ಖಾಲಿ ಗುಡಿಸಲು ಇಲ್ಲಿ ಇದ್ದಾವೆ. ಜೊತೆಗೆ ನಾವು ಇಲ್ಲಿ ಅವ್ರನ್ನ ಕೇಳ್ತೀವಿ, ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನ ಕೇಳ್ತೀವಿ. ಅವರ ಸಹಚರರನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತೀವಿ. ಆ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು ಇಲ್ಲಿ ಬಾಂಗ್ಲಾದವರು ಇದ್ದಾರೆ, ದೆಹಲಿಯವರು ಇದ್ದಾರೆ, ಒಡಿಸ್ಸಾನವರು ಇದ್ದಾರೆ, ನಾವು ಬಂದು 1 ವರ್ಷ ಆಯಿತು, 2 ವರ್ಷ ಆಯಿತು ಅನ್ನೋಂಥದ್ದನ್ನ ಹೇಳ್ತಾರೆ. ಬಳಿಕ ಆಧಾರ್ ಕಾರ್ಡನ್ನ ಕೂಡ ಅವ್ರು ತೋರಿಸ್ತಾರೆ. ನಾವು ದೆಹಲಿಯವರು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಆದರೆ ಮೂಲತಃ ಬಾಂಗ್ಲಾದೇಶದವರು ಕೂಡ ಇಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ನಾವು ಯಾವಾಗ ವರದಿಯನ್ನು ಮಾಡ್ತೀವಿ ಆ ಕ್ಷಣವೇ ಇಲ್ಲಿಂದ ಅವರು ಪರಾರಿಯಾಗಿರುವಂಥದ್ದು. ಯಾರೋ ಕೂಡ ಒಬ್ಬರು ಮೀಡಿಯೇಟರ್ ಅಂದರೆ ಕಾಂಟ್ರಾಕ್ಟರ್ ಅಲ್ಲಿಂದ ಜನರನ್ನ ಕರೆಸ್ತಾರೆ. ಅವರಿಗೆ ಪೇಮೆಂಟನ್ನ ಕೊಟ್ಟು ಅಲ್ಲಿಂದ ಅವ್ರನ್ನ ಇಲ್ಲಿ ಕರೆಸಿ ಕೆಲಸ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಬಳಿಕ ಅವ್ರನ್ನ ಯಾವುದು ಕಾರಣಕ್ಕಾಗಿ ಉಪಯೋಗ ಮಾಡ್ಕೋತಾರೋ ಗೊತ್ತಿಲ್ಲ. ಇಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕಿಂಗು ಅವ್ರನ್ನ ಬಳಕೆ ಮಾಡ್ಕೊಳ್ಳಲಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಸದ್ಯ ನಾವೇನು ವರದಿ ಮಾಡ್ತೀವಿ ಆ ಸಮಯದಲ್ಲಿ ಇಲ್ಲಿಂದ ಆ ಜನರು ಪರಾರಿಯಾಗಿರುವಂಥದ್ದು. ರಂಜಿತ್, ನಿಜಕ್ಕೂ ಕೂಡ ಓರ್ವ ವ್ಯಕ್ತಿ ಅಂದರೆ ನಾವು ಸ್ಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಹೇಳ್ತಾನೆ 2,000ಕ್ಕೂ ಅಧಿಕ ಜನ ಇಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿರ್ತಾನೆ. ಹಾಗಾದರೆ ಅಷ್ಟು ಜನ ಬಾರ್ಡರ್ ಕ್ರಾಸ್ ಮಾಡಿ ಬಂದರೆ ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಜೊತೆಗೆ ನಮ್ಮ ವರದಿ ಯಾವಾಗ ಆಗುತ್ತೆ, ಇಂಪ್ಯಾಕ್ಟ್ ಯಾವಾಗ ಆಗುತ್ತೆ, ಇಲ್ಲಿದ್ದಂತಹ ಜನ ಎಲ್ಲಿಗೆ ಹೋದರು, ಜೊತೆಗೆ ಅದನ್ನ ಮಾನಿಟರ್ ಮಾಡ್ತಿರೋದು ಯಾರು, ಅದಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಜನ ಬರ್ತಾರಂದರೆ ಅವರಿಗೆ ಇಲ್ಲಿ ಕೆಲಸ ಕೊಡುವಂಥದ್ದು ಹೇಗೆ, ಜೊತೆಗೆ ಅವರ ಆಧಾರ್ ಕಾರ್ಡನ್ನು ಇಂತಿಷ್ಟು ವರ್ಷ ಆದಮೇಲೆ ಬದಲಾವಣೆ ಮಾಡುವಂಥ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಅಲ್ಲಿ ಎಲ್ಲೋ ಒಂದು ಕಡೆ ಗೋಲ್ಮಾಲ್ ಆಗ್ತದೆ. ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ಕೆಲ ಹಿರಿಯ ಅಧಿಕಾರಿಗಳು ಮಾಡಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹ ಕೂಡ. ಜೊತೆಗೆ ಸ್ಥಳೀಯರು ಹೇಳುವಂಥದ್ದು ಇಲ್ಲಿ ಸುಮಾರು ವರ್ಷಗಳಿಂದ ಈ ಗೋಡಾವನ್ಗಳಿದ್ದಾವೆ ಅನ್ನುವಂಥದ್ದನ್ನ ಹೇಳ್ತಾರೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ತೋರಿಸ್ತಾರೆ. ಸುತ್ತಮುತ್ತ ನೀವು ನೋಡಿದ್ರೆ ಚಿಕ್ಕ ಚಿಕ್ಕ ಗುಡಿಸಲುಗಳು, ಮನೆಗಳನ್ನ ಅವರು ಮಾಡ್ಕೊಂಡಿರುವಂಥದ್ದು. ಇಲ್ಲೆಲ್ಲವೂ ಕೂಡ ಆ ರೀತಿಯಾದಂಥ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇವರು ನಿಜಕ್ಕೂ ಕೂಡ ಕೂಲಿ ಕಾರ್ಮಿಕರೇ ಆಗಿದ್ದಿದ್ದೇ ಆದಲ್ಲಿ ಬೇರೆ ದೇಶದವರೇ ಇಲ್ಲಿ ಹೆಂಗೆ ಬಂದಿರ್ತಾರೆ ಅನ್ನುವಂಥದ್ದು. ಬೇರೆ ರಾಜ್ಯದಿಂದ ಬಂದಂಥವರು ಅವರು ಹೇಳುವಂಥದ್ದು ನಾವು ಬಿಹಾರ, ನಾವು ಅಸ್ಸಾಂ, ನಾವು ದೆಹಲಿ ಅನ್ನುವಂಥದ್ದು. ಆದರೆ ಮೂಲತಃ ಬಾಂಗ್ಲಾದೇಶದವರು, ಅವರು ಬಾಂಗ್ಲಾದೇಶದವರು ಅಂತ ಇಲ್ಲಿ ಅವರೇ ಕೆಲವರು ಅಂದರೆ ಯಾರು ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೇಳಿದಾಗ ಅವರು ಕೂಡ ಅವರ ಬಾಯಿಂದನೇ ಹೇಳಿರುವಂಥದ್ದು. ಆ ದೃಶ್ಯಗಳನ್ನು ನಾವು ಸೆರೆ ಹಿಡಿದಿರ್ತೀವಿ. ಯಾವಾಗ ವರದಿ ಮಾಡ್ತೀವಿ ಅದಾದ ಬಳಿಕ ಇಲ್ಲಿಂದ ಅವರು ಪರಾರಿಯಾಗಿರುವಂಥದ್ದು. ಇಬ್ಬರು ಮೀಡಿಯೇಟರ್ಗಳು ಕೂಡ ಇಲ್ಲಿ ಇರುವಂಥದ್ದು. ಅವರು ಈ ಜನರನ್ನು ಅಲ್ಲಿಂದ ಇಲ್ಲಿ ಕೆಲಸಕ್ಕಂತ ಕರೆಸ್ತಾರೆ. ಹಣಗಳನ್ನು ಕೊಟ್ಟು ಬಾರ್ಡರ್ನ ಕ್ರಾಸ್ ಮಾಡಿ ಈ ಜನ ಇಲ್ಲಿ ಬಂದು ಅಲ್ಲಿಯ ಕಷ್ಟವನ್ನು ನೀಗಿಸ್ಕೊಂಡು ಜೀವನ ಮಾಡೋಕ್ಕಾಗದೆ ಇಲ್ಲಿ ಬಂದು ಜೀವನವನ್ನು ಸಾಗಿಸ್ತಾ ಇರುವಂಥದ್ದು. ಆದರೆ ಇಲ್ಲಿ ಬಂದ ನಂತರ ಮುಂದೆ ಆಗುವಂಥ ಪ್ರಕ್ರಿಯೆಗಳು ಏನೇನಾಗ್ತವೆ ಅಂದರೆ ಇಲ್ಲಿ ಬಂದ ನಂತರ ಅವ್ರು ಕೆಲಸ ಮಾಡ್ತಾರೆ, ಅವರು ಸಂಬಳ ಪಡಿತಾರೆ, ಆಯಿತು. ಬಟ್ ಇಲ್ಲಿಯ ದಾಖಲೆಗಳನ್ನ ಯಾಕೆ ಮಾಡ್ಕೋತಾರೆ, ಅದನ್ನು ಹೆಂಗೆ ಮಾಡ್ತಾರೆ ಅನ್ನೋದೇ ಈಗ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ನಾವು ಸ್ಟಿಂಗ್ ಮಾಡುವಂಥ ಆ ಒಂದು ಪ್ರಸಂಗದಲ್ಲಿ ನಾವಿಲ್ಲಿಯ ಸ್ಥಳೀಯರನ್ನ ಕೇಳಿದಾಗ, ಜೊತೆಗೆ ಬೇರೆ ರಾಜ್ಯದವರು ಇಲ್ಲಿ ಯಾರು ಬಂದು ಉಳ್ಕೊಂಡಿದ್ದಾರೆ ಕೂಲಿ ಕಾರ್ಮಿಕರು ಅವ್ರನ್ನ ಕೇಳಿದಾಗ ಪೊಲೀಸರು ಕೂಡ ಬಂದಿದ್ರು ಸರ್, ಪೊಲೀಸರು ಕೂಡ ಕೇಳಿದ್ರು ಸರ್ ಅಂತಾರೆ. ಹಾಗಾದರೆ ಪೊಲೀಸರು ಬಂದು ಇಲ್ಲಿ ಅಂದರೆ ನಮ್ಮ ವರದಿಯ ಬಳಿಕ ಅವರು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಕ್ರಮ ಏನಾಯಿತು ಅನ್ನುವಂಥದ್ದು ಕೂಡ ಇಲ್ಲಿ ವಿಚಾರ ಮಾಡಬೇಕಾಗಿರೋ ಸಂಗತಿ ರಂಜಿತ್.